ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ದೀಪಗಳ ಬಗ್ಗೆ ನನಗೆ ಗೊತ್ತಿರೋಂಥ ನಾಲೆಜ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ದೀಪಂ ಪರಬ್ರಹ್ಮ ಜ್ಯೋತಿ. ಏನೇ ಒಳ್ಳೆಯದಾದರೂ ದೀಪ ಹಚ್ಚಬೇಕು, ದೇವರಿಗೆ ಕೈ ಮುಗಿದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೋತೀವಿ. ಮತ್ತು ಯಾವುದೇ ಥರ ಅಪಶಕುನ ಆದರೂ ಅಷ್ಟೇ ದೊಡ್ಡವರು ಹೇಳೋದು ಒಂದೇ ಮಾತು, ಹೋಗಿ ಫಸ್ಟ್ ಕೈಕಾಲು ತೊಳೆದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಪ್ಪ ಅಂತ. ನಾವು ಇದರಲ್ಲಿ ಏನು ತಿಳ್ಕೊಬೇಕು ಅಂತಂದರೆ ದೇವರಿಗೂ ನಮಗೂ ಕನೆಕ್ಟಿವಿಟಿ ಇರೋದೇ ದೀಪದಿಂದ ಅಂತ. ನಾವು ದೇವರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀವೋ ಅಷ್ಟೇ ಪ್ರಿಫರೆನ್ಸ್ ನಾವು ದೀಪಕ್ಕೆ ಕೂಡ ಕೊಡಬೇಕು. ನಾವು ದೇವರಿಗೆ ಹೇಗೆ ಪೀಠ ಎಲ್ಲ ಇಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸ್ತೀವೋ ಹಾಗೆ ದೀಪಗಳನ್ನೂ ಅಷ್ಟೇ ಬರೀ ನೆಲದ ಮೇಲೆ ದೀಪನ ಬೆಳಗ್ಸೋಕೆ ಹೋಗಬಾರ್ದು. ಅದರ ಕೆಳಗಡೆಗೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾವು ದೀಪನ ಬೆಳಗಿಸ್ಬೇಕು. ದೀಪ ಮನೆಯಲ್ಲಿ ಎಷ್ಟು ಬೆಳಗಿಸ್ಬೇಕು ಅನ್ನೋದಾದರೆ ನಾವು 2 ಬೆಳಗಿಸ್ಬೇಕು. ಯಾಕೆ ಅಂದರೆ 2 ಬಂದು ಸಮ, ಸುಖ ದುಃಖ 2 ಸಮವಾಗಿರಲಿ ಅನ್ನೋ ಕಾರಣಕ್ಕೆ ನಾವು 2 ದೀಪಗಳನ್ನ ಬೆಳಗಿಸ್ಬೇಕು. ಯಾವ ದೀಪ ಶ್ರೇಷ್ಠ ಅನ್ನೋದು ನೋಡೋದಾದರೆ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದದ್ದು. ಮತ್ತು ದೀಪದ ಸೈಜು ಎಷ್ಟಿರಬೇಕು ಅಂತ ಅಂದರೆ 2 ರಿಂದ 3 ಇಂಚ್ ಅಷ್ಟೇ ಇರಬೇಕು. ಯಾಕೆ 2 ರಿಂದ 3 ಇಂಚು ಅಂತ ಅಂದರೆ ಅದರಿಂದ ಬೆಳಕಿನ ಮುಖಾಂತರ ನಾವು ದೇವ್ರ ಮುಖಾನೇ ಆಗಲಿ ದೇವ್ರ ಫೋಟೋನ ನೋಡೋ ಆ ಥರ ಇರಬೇಕು ಅಂತ. ಮತ್ತು ನಾವು ದೇವ್ರದ್ದು ದೀಪನ ಹೇಗೆ ಹಚ್ಚಬೇಕು ಅಂತ ಅಂದರೆ ಬತ್ತಿ ಅಡ್ಡವಾಗಿ ಬೆಳಗಿಸ್ಬೇಕಾ ಇಲ್ಲ ಉದ್ದವಾಗಿ ಬೆಳಗಿಸ್ಬೇಕಾ ಅನ್ನೋದಾದರೆ ನಾವು ಬತ್ತಿನ ಯಾವಾಗಲೂ ಅಡ್ಡವಾಗಿ ಬೆಳಗಿಸ್ಬೇಕು. ಯಾಕೆಂದರೆ ಇದರಲ್ಲಿ ಬೆಳಕು ಜಾಸ್ತಿ ಬರುತ್ತೆ ಮತ್ತು ಬೆಳಕಿಂದ ನಾವು ದೇವ್ರನ್ನ ನೋಡ್ಬೋದು ಅನ್ನೋ ಕಾರಣಕ್ಕೆ. ಅಕಸ್ಮಾತ್ ನಮ್ಮ ಮನೇಲಿ ಚಿಕ್ಕದು ದೀಪಗಳಿತ್ತು ಅಂತ ಅನ್ನೋದಾದರೆ ಆವಾಗ ನಾವು ಉದ್ದ ಇರೋವಂಥ ಬತ್ತಿಗಳನ್ನ ಬೆಳಗಿಸ್ಬೋದು. ಬತ್ತಿಗಳ ಬಗ್ಗೆ ಮಾತಾಡಬೇಕು ಅನ್ನೋದಿದ್ರೆ ನಾವು ಯಾವತ್ತೂ ಅಷ್ಟೇ ಒಂದು ಬತ್ತಿಯಲ್ಲಿ ದೀಪನ ಬೆಳಗಿಸ್ಬಾರ್ದು, ಅದು ಅನಾರೋಗ್ಯ ಸಂಕೇತ ಅಂತಾರೆ. ಸೊ 2 ಬತ್ತಿಯಲ್ಲಿ ನಾವು ಬೆಳಗಿಸೋದಾದರೆ ಅದು ನೆಮ್ಮದಿಯ ಸಂಕೇತ ಅಂತ ಹೇಳ್ತಾರೆ. ಬತ್ತಿ ಅಂತ ಅಂದಾಗ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಕೆಲವೊಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಆಗಲಿ ರೋಡ್ಗಳಲ್ಲಿ ಬತ್ತಿಗಳನ್ನ ಮಾರ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ನಾನು ಕೆಲವೊಂದು ನ್ಯೂಸಲ್ಲಿ ನೋಡಿರೋದು ಏನಂದರೆ, ನಾವು ಯೂಸ್ ಮಾಡಿ ಡಿಸ್ಪೋಸ್ ಮಾಡಿರೋವಂಥ ಕಾಟನ್ಸ್ನ ಹಾಸ್ಪಿಟ್ಲಿಂದ ತಗೊಂಡು ಅದನ್ನು ರೀಸೈಕಲ್ ಮಾಡಿ ಅವರು ಬತ್ತಿಗಳನ್ನ ಮಾಡಿ ಈ ಹೊರಗಡೆ ಸೇಲ್ ಮಾಡ್ತಾಯಿದ್ದಾರೆ ಅಂತ. ನಾವು ಏನೋ ಅವರಿಗೆ ಅಯ್ಯೋ ಅಂದು ದಯವಿಟ್ಟು ಅಂಥ ಬತ್ತಿಗಳನ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲಿ ಬೆಳಗಿಸೋದಕ್ಕೆ ಹೋಗಬೇಡಿ. ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ, ಸತೀಶ್ ಸ್ಟೋರ್ಸಲ್ಲಿ ಹೋದರೆ ಒಳ್ಳೆ ಪ್ಯೂರ್ ಹತ್ತಿಯಿಂದ ಮಾಡಿರೋಂಥ ಬತ್ತಿಗಳು ಸಿಗುತ್ತೆ. ಅದನ್ನು ಜೋಡಿ ಬತ್ತಿಗಳು ಮಾಡ್ಕೊಂಡು ಬಂದು ಮನೆಯಲ್ಲಿ ಬೆಳಗಿಸಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಯಾವುದೇ ಥರ ಪೇಡ್ ಪ್ರಮೋಷನ್ ಅಲ್ಲ, ನಾನು ಯಾವ್ದು ಇಷ್ಟ ಆಯಿತು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬತ್ತಿಗಳನ್ನ ನಾವು ದಿನನಿತ್ಯ ಚೇಂಜ್ ಮಾಡಬೇಕು. ಇವತ್ತು ಹಚ್ಚಿದ್ದ ಬತ್ತಿಯಲ್ಲೇ ನಾವು ಮತ್ತೆ ನಾಳೆ ಬೆಳಗ್ಗೆ ಅದೇ ಬತ್ತಿಯಲ್ಲಿ ದೀಪ ಅಂಟಿಸ್ಬಾರ್ದು. ಯಾಕೆ ಅಂತಂದರೆ ನಾವು ಹೇಗೆ ಬೆಳಗ್ಗೆ ಸ್ನಾನ ಮಾಡಿ ಹಳೆ ಬಟ್ಟೆನೇ ಧರಿಸಲ್ವೋ ಹಾಗೆ ದೇವರಿಗೂ ಅಷ್ಟೇ ನಾವು ಅದೇ ಬತ್ತಿನ ಹಾಕಿ ಪೂಜೆ ಮಾಡಬಾರ್ದು. ಸೊ ಅದನ್ನು ಎಂಜ್ಲು ಅಂತಲೂ ಹೇಳ್ತಾರೆ. ದಿನನಿತ್ಯ ನಾವು ಬತ್ತಿನ ಚೇಂಜ್ ಮಾಡಿ ಪೂಜೆ ಮಾಡೋದಾದರೆ ನಮಗೆ 48 ರಿಂದ 108 ದಿವಸದಲ್ಲಿ ನಮಗೇನೋ ಒಂದು ಇಂಪ್ರೂವ್ಮೆಂಟ್ಸು ಮತ್ತು ಏನೋ ಒಂದು ಪ್ರೋಗ್ರೆಸ್ ಅನ್ನೋದು ಕಾಣಿಸುತ್ತೆ. ಮತ್ತು ಯಾವಾಗಲೂ ನಮ್ಮ ಮನಸ್ಸು ಇತಿಮಿತಿಲಿ ಇರುತ್ತೆ ಅನ್ನೋ ಒಂದು ದೃಢ ನಂಬಿಕೆ ನನ್ನಲ್ಲಿ. ದೀಪದ ಎಣ್ಣೆ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ನಾವು ತುಪ್ಪದ ದೀಪನ ಬೆಳಗಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ನಾವು ದೇವರ ಬಲಭಾಗಕ್ಕೆ ಬೆಳಗಿಸ್ಬೇಕು. ಮತ್ತು ಎಣ್ಣೆ ಏನಾದರೂ ಅಂದರೆ ಎಳ್ಳೆಣ್ಣೆ ಅಂತ ನಾವೇನಾದರೂ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದನ್ನು ದೇವರ ಎಡಭಾಗಕ್ಕೆ ನಾವು ಬೆಳಗಿಸ್ಬೇಕು ಅಂತ ಹೇಳ್ತಾರೆ. ನಾವು ದೀಪದ ಒಳಗಡೆ ಇಲ್ಲ ದೀಪದ ಎಣ್ಣೆಯಲ್ಲಿ ಯಾವುದೇ ಥರ ಅಶುದ್ಧತೆ ಇಲ್ದಿರೋ ಥರ ನೋಡ್ಕೊಳ್ಬೇಕು. ನಮ್ಮ ಜೀವನ ಶುದ್ಧವಾಗಿರೋದಕ್ಕೆ ಈ ದೀಪ ಕೂಡ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ಗೃಹಸ್ಥರಾಗಿರೋದ್ರಿಂದ ಅಖಂಡ ದೀಪನ ಮನೆಯಲ್ಲಿ ಉರಿಯೋಕ್ಕೆ ಬಿಡಬಾರ್ದು. ದೇವಸ್ಥಾನದಲ್ಲಿ ಮಾತ್ರ ಅಖಂಡ ದೀಪಗಳು ಉರಿಯೋದಕ್ಕೆ ಅವಕಾಶ ಇರುತ್ತೆ. ಮನೆಯಲ್ಲಿ ರಾತ್ರಿ ದೀಪ ಆರಿಸೇ ಮಲ್ಕೋಬೇಕು. ಯಾಕೆಂದರೆ ಆ ಮನೆಯಲ್ಲಿರೋ ನಂದ ದೀಪ ಅಂದರೆ ಹೆಂಗಸಿರ್ತಾರಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ ಮತ್ತು ಅವ್ರ ಕಣ್ಣು ತುಂಬ ನಿದ್ದೆ ಮಾಡಲಿ ಅನ್ನೋ ಕಾರಣಕ್ಕೆ ಮನೇಲಿ ದೀಪ ಆರಿಸಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಇದಕ್ಕೊಂದು ಶಾರ್ಟ್ ಸ್ಟೋರಿ ಇದೆ. ಸೂರ್ಯ ಮುಳುಗ್ತಾ ಇದ್ದಾಗ ತುಂಬ ಹತ್ಕೊಂಡು ಮುಳುಗ್ತಾ ಇದ್ರಂತೆ. ಅಳುವಾಗ ದೀಪ ಹೋಗಿ ಕೇಳ್ತಂತೆ, ಯಾಕೆ ಇಷ್ಟೊಂದು ಅಳ್ತಿದ್ದೆ ಅಂದರೆ, ನಾನು ಇಷ್ಟೊತ್ತವರೆಗೂ ಬೆಳಕು ಕೊಟ್ಟೆ, ಈಗ ಸೂರ್ಯಾಸ್ತ ಆಗ್ತಾ ಇದ್ದೀನಿ, ಸೊ ಅಸ್ತಮ ಟೈಮಲ್ಲಿ ನಾನು ಇವ್ರಿಗೆಲ್ಲ ಕತ್ಲಲ್ಲಿ ದೂಡಿ ಹೋಗ್ತಾ ಇದ್ದೀನಿ ಅಂದಾಗ ದೀಪ ಹೇಳ್ತಂತೆ, ಇನ್ನು ಮುಂದೆ ನಾನು ಇವರಿಗೆ ಬೆಳಕು ಕೊಡ್ತೀನಿ ಸಂಜೆ ಹೊತ್ತು ಅಂತ ಮಾತಾಡಿದ್ರಂತೆ. ಸೊ ಆವಾಗಿಂದ ದೀಪಗಳನ್ನ ಹಾರಿಸ್ಬಾರ್ದು ಅನ್ನೋ ಒಂದು ರೂಢಿ ಇದೆ. ಅದಾದಮೇಲೆ ಸಂಜೆ ಹೊತ್ತು ಎಲ್ಲ ಮನೆ ದೀಪಗಳು ಹೋಗಿ ಒಂದು ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತವೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಮನೇಲಿ ಏನಾದರೂ ನೀವು ದೀಪನ ಹಾರಿಸಿ ಮಲಗಲಿಲ್ಲ ಅಂತಂದರೆ ನಿಮ್ಮ ಮನೇಲಿರೋ ದೀಪ ತುಂಬ ಕೊರಗ್ತಾ ಇರುತ್ತೆ, ನರಳ್ತಾ ಇರುತ್ತೆ. ಸೊ ಆ ಥರ ದೀಪಗಳು ಕೊರಗಿ ನರಳಬಾರ್ದು ಅನ್ನೋ ಕಾರಣಕ್ಕೆ ದೀಪನ ಹಾರಿಸಿ ಮಲ್ಕೊಳ್ಬೇಕು ಅಂತ ಹೇಳ್ತಾರೆ. ಇಷ್ಟು ನನಗೆ ದೀಪಗಳ ಬಗ್ಗೆ ಗೊತ್ತಿರೋಂಥ ನಾಲೆಡ್ಜು. ನಿಮ್ಗೆ ಇನ್ನೂ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.